30,000 ಕೋಟಿ ದೇವತೆಗಳಿದ್ದಾರೆ ಅಂದ್ಬಿಟ್ಟು ಗೋಮಾತೆನ ನಾವು ಪೂಜೆ ಮಾಡ್ತೀವಿ. ಅಂಥದ್ರಲ್ಲಿ ಈ ಕೃತ್ಯ ಮಾಡಿರೋದು ಹೀನಾಯ ಕೃತ್ಯ ಇದು. ಒಂಥರ ಅತ್ಯಾಚಾರ ಥರನೇ ಇದು ಸೇಮ್. ಇದು ಹಿಂದೂಗಳಿಗೆ ಒಂಥರ ಅವಮಾನ ಮಾಡಿರೋ ಕೆಲಸ ಇದು. ನಿಮ್ಮ ಮೇಲೂ ಅಟ್ಯಾಕ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಪರಾಧಿನ ಹಿಡಿಬೇಕು ಪೊಲೀಸರು. ಎಂತೆಂಥ ಕೇಸ್ಗಳನ್ನ ಹಿಡಿತಾರಂತೆ. ಮೈ ಬ್ರದರ್ಸ್ ಅಂತ ಹೇಳ್ಬಿಟ್ರೆ ಇನ್ನೇನಾಗತ್ತೆ ಅಲ್ಲಿ? ಓಪನ್ ಆಗಿ ಗಾಂಜಾ ಮಾರ್ತಾರೆ. ಸರ್ಕಾರ ಬಿಗಿ ಇಲ್ಲ ಮೇಡಮ್. ಅದೇ ಹಿಂದೂಗಳ್ದು ಏನಾನ ನಿಮ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಾರೆ. 24 hours ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಏನ್ ಬೇಕೋ ಕಾನೂನು ರೀತಿ ಕ್ರಮ ತಗೊಂತಾರೆ. ಅದೇ ಅನ್ನ ಕೋಮಿನ ಜನಗಳು ಮಾಡಿದ್ರೆ ಒಂದಿಷ್ಟು ಒಬ್ರು ಬಂದು ಮಾತಾಡೋ ಕೆಪಾಸಿಟಿನೇ ಇರಲ್ಲ. ಸೊ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಾವು ಹಸುಗಳಿಗೆ ಪೂಜೆ ಮಾಡ್ತೀವಿ. ಸೊ ಇಂಥ ಟೈಮಲ್ಲಿ ಈ ಚಾಮರಾಜಪೇಟೆಯಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಹೇಳೋದಾದ್ರೆ, ಇದು ಘೋರ ಕೃತ್ಯ. ಇದು ಮಾಡಿರೋದು ಯಾವುದು ಮನುಷ್ಯರು ಮಾಡದೇ ಇರೋ ಕೆಲಸ ಇದು ನಡೆದಿರೋದು. ಇದು ಅದು ಈ ಸರ್ಕಾರದಲ್ಲೇ ನಡೆದಿದೆ ಅಂತ ಅಂದರೆ ಇದು ಒಂಥರ ದುರದೃಷ್ಟಕರ ಈ ಸರ್ಕಾರಕ್ಕೆ. ಯಾಕಂದರೆ ನಾವು ಗೋಮಾತೆ ಅಂದ್ಬಿಟ್ಟು ಪೂಜೆ ಮಾಡ್ತೀವಿ. 30,000 ಕೋಟಿ ದೇವತೆಗಳಿದ್ದಾರೆ ಅಂದ್ಬಿಟ್ಟು ಗೋಮಾತೆನ ನಾವು ಪೂಜೆ ಮಾಡ್ತೀವಿ. ಅಂಥದ್ರಲ್ಲಿ ಈ ಕೃತ್ಯ ಮಾಡಿರೋದು ಹೀನಾಯ ಕೃತ್ಯ ಇದು. ಒಂಥರ ಅತ್ಯಾಚಾರ ಥರನೇ ಇದು ಸೇಮ್. ಇದಕ್ಕೆ ಕಠಿಣ ಕ್ರಮ ತಗೊಬೇಕು. ಆದರೆ ಈ ಸರ್ಕಾರ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಅವ್ರು ಯಾರನ್ನೋ ಪಾಪ ಅಮಾಯಕನ್ನ ಅರೆಸ್ಟ್ ಮಾಡಿಬಿಟ್ಟು ಅವನು ಮೆಂಟಲ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಸ್ಟೇಟ್ಮೆಂಟ್ ಕೊಟ್ಟು ಪೊಲೀಸವರು ಈ ಕೇಸ್ನ ಕೈ ತೊಳ್ಕೊಳ್ಳೋಕ್ಕೆ ಆಗೋಯ್ತು. ಕೈ ತೊಳ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದಾರೆ. ವಿರೋಧ ಪಕ್ಷಗಳು ಇದನ್ನು ಫೈಟ್ ಮಾಡಬೇಕು. ತುಂಬ ಉಗ್ರ ಹೋರಾಟ ಮಾಡಬೇಕು ಇದ್ರ ಬಗ್ಗೆ. ಯಾಕಂದರೆ ಇದು ಬಿಡಬಾರ್ದು. ಇದು ಹಿಂದೂಗಳಿಗೆ ಒಂಥರ ಅವಮಾನ ಮಾಡಿರೋ ಕೆಲಸ ಇದೆ. ಇದು ನೆಕ್ಸ್ಟು ನಿಮ್ಮ ಮೇಲೂ ಅಟ್ಯಾಕ್ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನ ನಮ್ಮ ಹಿಂದೂಗಳೂ ಎಚ್ಚೆತ್ತುಕೊಳ್ಬೇಕು. ಮತ್ತು ವಿರೋಧ ಪಕ್ಷದವರು ಸರಿಗೆ ಪ್ರತಿಭಟನೆ ಮಾಡಿ ಯಾರು ಮಾಡಿರೋದು ತಪ್ಪು ಕರೆಕ್ಟಾಗಿ ಮಾಡಿರೋರನ್ನ ಅವ್ರಿಗೆ ಶಿಕ್ಷೆ ಕೊಡಬೇಕು. ಸರ್ ಇವಾಗ ಅರೆಸ್ಟ್ ಮಾಡಿದಾರಲ್ಲ ಆ ವ್ಯಕ್ತಿಗೆ 10 ವರ್ಷಗಳಿಂದ ತಲೆ ಸರಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಂದ್ರೆ 10 ವರ್ಷಗಳಿಂದ ತಲೆ ಸರಿ ಇರಲಿಲ್ಲ ಅಂದ್ರೂ ಕೂಡ ಅವರು ಒಂದೇ ಕಡೆ ಕೆಲಸ ಮಾಡಿದ್ದಾರೆ. ಇದನ್ನ ನೀವು ನಂಬ್ತೀರಾ? 10 ವರ್ಷದಿಂದ ತಲೆ ಸರಿ ಇಲ್ಲ, ಅವ್ರೇನೋ ಕುಡಿದು ನೆಶೆಲ್ ಹೋಗಿ ಮಾಡಿದ್ದಾರೆ ಅನ್ನೋದನ್ನ? ಇದು ನೋಡಿ ಪಾಪ ಅರೆಸ್ಟ್ ಮಾಡಿರೋ ವ್ಯಕ್ತಿ 10 ವರ್ಷದಿಂದ ತಲೆ ಸರಿಗಿಲ್ಲ ಅಂತ ಇದ್ದಾರೆ. ಆ ಯಪ್ಪ ಪೈಂಟ್ ಅಂಗಡಿ ಕೆಲಸ ಮಾಡ್ತಾ ಇದ್ನಂತೆ. ಓನರು ಗೊತ್ತಿಲ್ವಾ ಇವ್ರಿಗೆ ತಲೆ ಸರಿಗಿಲ್ಲ ಅಂತ? ಗೊತ್ತಿದ್ರೂ ಕೆಲ್ಸಕ್ಕೆ ಸೇರಿಸ್ಕೊಂಡು 10 ವರ್ಷದಿಂದ ಕರೆಕ್ಟಾಗಿ 10 ವರ್ಷದಿಂದ ದುಡಿತಾ ಇದ್ದಾನೆ ಅಂದರೆ ಅವ್ನಿಗೆ ಹೆಂಗೆ ತಲೆ ಸರಿಗಿರಲ್ಲ? ಹಾಂ, ಇಲ್ಲ ಅಂದರೆ ಆ ಹುಡುಗನ್ನೇ ಪಾಪ ಮಂಪ್ರು ಪರೀಕ್ಷೆ ಮಾಡಿಸ್ಬಿಡ್ಬೇಕು ಕರ್ಕೊಂಡೋಗಿ. ಪಾಪ ಹುಡುಗ ಅವನು ಅಮಾಯಕ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಮಾಯಕ. ಅದರಲ್ಲಿ ಮಾಡಿರೋದೇ ಅನ್ನ ಕೋಮಿನ ಜನಗಳು ಇದ್ದಾರೆ, ಅವರೇ ಮಾಡಿರೋದು. ಅದು ಕಾನ್ಸ್ಟಿಟ್ಯೂನ್ಸಿ ಬಂದು ಜಮೀರ್ ಕಾನ್ಸ್ಟಿಟ್ಯೂನ್ಸಿ. ನಿಮ್ಗೆ ಅಲ್ಲೇ ಗೊತ್ತು. ಈ ಕೇಸ್ಗಳನ್ನೆಲ್ಲ ಹೆಂಗೆ ಮುಚ್ಚಾಕಬೇಕು ಅನ್ನೋದು ಅವರು ಪ್ಲ್ಯಾನ್ ಮಾಡಿ ಮುಚ್ಚಾಕ್ತಾ ಇದ್ದಾರೆ. ಮಾಡಿರೋರು ಯಾರೋ ಪಾಪ ಅವನು ಜೈಲ್ಗೆ ಹೋಗಿರೋನು ನಿರಪರಾಧಿ. ಅಪರಾಧಿನ ಹಿಡಿಬೇಕು ಪೊಲೀಸರು. ಎಂತೆಂಥ ಕೇಸ್ಗಳನ್ನ ಹಿಡಿತಾರಂತೆ ಅಪರಾಧಿನ. ಅದು ಹಿಡಿಬೇಕು ಅಪರಾಧಿಗೆ ಶಿಕ್ಷೆ ಆಗಬೇಕು. ಸರ್ ಇವಾಗ ಏನು ಬ್ಲೇಡ್ನ ಜೇಬಲ್ಲಿ ಇಟ್ಕೊಂಡು ಹುಟ್ಟಾಡ್ತಿದ್ರಂತೆ. ಅವ್ರು ಅರೆಸ್ಟ್ ಮಾಡಿದಾಗಲೂ ಕೂಡ ಬ್ಲೇಡ್ ಜೇಬಲ್ಲಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ಚಾಮರಾಜಪೇಟೆಯಲ್ಲಿ ಕಾನೂನು ಸುವ್ಯವಸ್ಥೆ ಗೆಲ್ಲಕ್ಕೆ ತಲುಪಿದೆ ಆಗಿದ್ರೆ ಅಂತ. ಯಾಕಂದ್ರೆ ರಾಜಾರೋಷವಾಗಿ ಅವ್ರು ಬ್ಲೇಡ್ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾನೆ. ಇವಾಗ ಹಸುಗೆ ಇದಾಗಿದೆ, ಸೊ ಪ್ರಾಬ್ಲಮ್ ಆಗಿದೆ. ಇನ್ನು ನೆಕ್ಸ್ಟ್ ಮನುಷ್ಯರಿಗೂ ಅದನ್ನು ಆಶ್ಚರ್ಯ ಪಡೋ ರೀತಿಯಲ್ಲಿದೆ. ಪಡ್ಬೋದು ಬೇಕಾದ್ರೆ ನಾವು. ಮೇಡಮ್ ನೋಡಿ, ಚಾಮರಾಜಪೇಟೆ ಅಂತಾನೆ ಅಲ್ಲ, ಎಲ್ಲೆಲ್ಲಿ ಅನ್ನ ಕೋಮಿನ ಜನಗಳಿದ್ದಾರೋ ಅಲ್ಲೆಲ್ಲ ಬ್ಲೇಡ್ ಒಂದೇ ಅಲ್ಲ, ಡ್ರಗ್ಸ್ ಇದೆ, ಗಾಂಜಾ ಇದೆ. ಅವ್ರಿಗೇನು ಮಚ್ಚು ಲಾಂಗು ಎಲ್ಲ ಇಟ್ಕೊಂಡು ಓಡಾಡೋ ಹೇಳ್ಬಿಟ್ಟಿದ್ದಾರೆ ಅನ್ನೋದು ಸರ್ಕಾರದವರು. ನೀವೇನು ಬೇಕನ್ನ ಮಾಡಿ, ನಾವಿದ್ದೀವಿ ನಿಮ್ಮ ಸಪೋರ್ಟ್ಗೆ, ನೀವೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೇನಾಗತ್ತೆ? ಇಂಥ ವ್ಯಕ್ತಿಗಳನ್ನ ಹಿಡಿದು ಸರಿಗೆ ಪನಿಷ್ಮೆಂಟ್ ಕೊಟ್ಟರೆ ಭಯ ಬರುತ್ತೆ. ಮೈ ಬ್ರದರ್ಸ್ ಅಂತ ಹೇಳ್ಬಿಟ್ರೆ ಇನ್ನೇನಾಗತ್ತೆ ಅಲ್ಲಿ? ಬ್ರದರ್ಸ್ ಏನು ಬೇಕಾನ ಮಾಡ್ತಾರೆ ಕೆಲಸ ಅಲ್ವಾ? ಅದಕ್ಕೆ ಸರ್ಕಾರ ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ಮೋಸ್ಟ್ ಇಲ್ಲಿ ಪಾಪ್ಯುಲೇಷನ್ ಇರೋದು ಹಿಂದೂಸು.
ಹಿಂದೂಸ್ಗೂ ನೀವು ಸಪೋರ್ಟ್ ಮಾಡದೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ನೀವು ನಮ್ಮ ಬ್ರದರ್ಸು ಹಂಗೆ ಹಿಂಗೆ ಅಂತಂದರೆ ಅವ್ರು ಏನು ಬೇಕಾನ ಮಾಡ್ತಾರೆ. ನೀವು ಓಪನ್ ಆಗಿ ಗಾಂಜಾ ಮಾರ್ತಾರೆ. ಈ ಇದು ಶಿವಾಜಿನಗರು ಮತ್ತು ಅಲ್ಲೇ ಜೆ ನಗರ್ ಸ್ಟೇಷನ್ ವ್ಯಾಪ್ತಿಯಲ್ಲೆಲ್ಲ ಓಪನ್ ಆಗಿ ಗಾಂಜಾ ಮಾರ್ತಾರೆ. ನಿಮ್ಗೆ ಎಷ್ಟು ಬೇಕು ಪ್ಯಾಕೆಟ್ ತಗೊಂಬಂದು ಕೊಡ್ತೀನಿ ಅಂತಾರೆ. ಅಲ್ಲ ಇದೆಲ್ಲ ಪೊಲೀಸರಿಗೆ ತಿಳಿದೇ ಇಲ್ವಾ ಆಗಿದ್ರೆ ಅಂತ ಎಲ್ಲ ಗೊತ್ತಿದ್ರು ಏನು ಆಕ್ಷನ್ಸ್ ತಗೊಳ್ಳಲ್ಲ. ಆಕ್ಷನ್ ತಗೊಂಡ್ರೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನೋಡಿ ಮೊನ್ನೆ ಕೇಸ್ ಐಶ್ವರ್ಯ ಕೇಸಲ್ಲಿ ಒಬ್ಬ ಇವ್ರನ್ನ ASIನ ಇವ್ರದ್ದು ಗಾಡಿ ಹಿಡ್ದಿದ್ದಕ್ಕೆ ಟ್ರಾನ್ಸ್ಫರ್. ಅದು ಎಲ್ಲಿ ಅಂತಲೂ ಹೇಳ್ದೆ ಕೇಳಿದೆ ಮನೆಗೆ ಹೋಗು ಅಂತ ಲೆಕ್ಕಾಚಾರ ಅದು ಟ್ರಾನ್ಸ್ಫರ್ ಮಾಡಿರೋದು. ಆ ಥರ ಮಾಡ್ತಾರೆ. ಆ ಪೊಲೀಸರು ಇನ್ನೇನು ಮಾಡ್ತಾರೆ ಪಾಪ. ಸರ್ಕಾರ ಬಿಗಿ ಇಲ್ಲ ಮೇಡಮ್. ಸರ್ಕಾರ ಬಿಗಿ ಇದ್ದರೆ ಈ ಥರ ಎಲ್ಲ ಆಗಲ್ಲ. ಇದಕ್ಕೆಲ್ಲ ಸರ್ಕಾರದ ಕುಮ್ಮಕ್ಕಿದೆ. ಯಾಕಂದರೆ ನಾನು ನೋಡಿದ್ದೀನಿ ತುಂಬ ಕೇಸ್ಗಳೆಲ್ಲ ಸರ್ಕಾರ ಕುಮ್ಮಕ್ಕಿಂದನೇ ನಡೀತಾ ಇರೋದು. ಅದೇ ಹಿಂದೂಗಳ್ದೇನ ನಿಮ್ಮ ಪ್ರಾಬ್ಲಮ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತಾರೆ. 24 ಅವರ್ಸಲ್ಲಿ ಅರೆಸ್ಟ್ ಮಾಡ್ತಾರೆ. ಏನು ಬೇಕೋ ಕಾನೂನು ರೀತಿ ಕ್ರಮ ತೊಗೊತಾರೆ. ಅದೇ ಅನ್ನಕೋಮಿನ ಜನಗಳು ಮಾಡಿದ್ರೆ ಒಂದಿಷ್ಟು ಒಬ್ರು ಬಂದು ಮಾತಾಡೋ ಕೆಪಾಸಿಟಿನೇ ಇರಲ್ಲ. ಅಲ್ಲ ಬಟ್ ಇವರ ಇದಕ್ಕೆ ಮೂಕ ಪ್ರಾಣಿಗಳು ಅಲ್ವಾ ಸರ್, ಎಷ್ಟು ನೋವು ಅಲ್ಲ, ತಿಂದಿರ್ತಾರೆ. ಇವಾಗ ಜಮೀರ್ ಅಹಮದ್ ಹೋಗ್ಬಿಟ್ಟು ನಾನು ಹೊಸ ಅದು ಹಸು ಕೊಡಿಸ್ತೀನಿ ಅಂತ ಅಂದರೆ ಇವಾಗ ಆಗಿರೋ ನೋವು ಇವ್ರಿಗೆ ಅನುಭವಿಸೋಕ್ಕಾಗತ್ತಾ? ಪಾಪ ಆ ಮೂಕ ಪ್ರಾಣಿ ಎಷ್ಟು ನೋವು ಅನುಭವಿಸಿದೆ. ಆ ನೋವನ್ನ ಯಾರು ಅನುಭವಿಸೋಕ್ಕಾಗತ್ತೆ? ಅದೆಲ್ಲ ಶಾಪ ಮೇಡಮ್. ಈ ಶಾಪ ತಟ್ಟದೇ ಇರಲ್ಲ. ನೋಡಿ ಎಲ್ಲಿ ಈ ರಾಜಕಾರಣಿಗಳೆಲ್ಲ ಎಲ್ಲೆಲ್ಲಿ ಹೆಂಗೆ ಏನೇನು ಆಗ್ತಾರೆ. ಸರ್ ಇನ್ನೊಂದು ಅವರು ಹಸು ಓನರ್ ಹೇಳಿದ್ದಿ ಮಾತು, ಅವರು ಏನು ದನ ಆಸ್ಪತ್ರೆಗೋಸ್ಕರ ಹೋರಾಟ ಮಾಡ್ತಾ ಇದ್ರಂತೆ. ಸೊ ಹೋರಾಟ ಮಾಡೋದಕ್ಕೆ ಇವಾಗ ಹಸುಗಳಿಗೆ ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ಅವ್ರು ಹೋರಾಟ ಮಾಡೋದಕ್ಕೆ ಹಸುಗಳಿಗೆ ಈ ಪರಿಸ್ಥಿತಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇದು ವಕ್ಫ್ ಬೋರ್ಡ್ ಆಸ್ತಿ ಅಂದ್ಬಿಟ್ಟು ಕೇಸ್ ಆಗಿತ್ತು. ಇದು ಆ ಆಸ್ತಿಗೆ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಿದ್ರು. ಆ ಟೈಮಲ್ಲಿ ಪ್ರೊಟೆಸ್ಟ್ ಆಗೋ ಟೈಮಲ್ಲಿ ಈ 3 ಹಸುಗಳ್ನೂ ಕರ್ಕೊಂಡು ಹೋಗಿದ್ರು ಪ್ರೊಟೆಸ್ಟ್ಗೆ. ಆ ದ್ವೇಷದಿಂದ ಮಾಡಿದ್ದಾರೆ ಅಂದ್ಬಿಟ್ಟು ನಮಗೆ ಮಾಹಿತಿಗಳು ಬಂದಿದೆ. ಆ ದ್ವೇಷದಿಂದ ನೀವು ಮಾಡಂಗಿದ್ರೆ ಯಾರನ್ನ ಇದ್ರ ಮೇಲೆ ಕ್ರಮ ತಗೊಬೇಕು. ಪಾಪ ಮೂಗ ಪ್ರಾಣಿಗಳು ಏನು ಮಾಡಿತ್ತು ಪಾಪ ಅದು. ಅದ್ರ ಮೇಲೆ ಏನಕ್ಕೆ ನೀವು ದ್ವೇಷ ಸಾಧಿಸಕ್ಕೆ ಹೋಗ್ತೀರಾ? ಅಂದ್ರೆ ನ್ಯಾಯದ ಪರ ಯಾರು ಹೋರಾಟ ಮಾಡಬಾರ್ದು ಅಂತನಾ? ನ್ಯಾಯದ ಪರ ಹೋರಾಟ ಮಾಡಬಾರ್ದು ಅಂತಲ್ಲ. ಇವಾಗ ತಗೊಳಕ್ ಸರ್ಕಾರ ಬಂದ್ಬಿಟ್ಟಿದೆ. ಏನು ಮಾಡೋದು? ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ಇದೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯಬದ್ಧವಾಗಿ ಯಾರು ಮಾಡಿದಾರೋ ಅವ್ರಿಗೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಪಾಪ ಅವ್ರು ಯಾರನ್ನ ಕರ್ಕೊಂಡೋಗಿ ಅಮಾಯಕನ ಕರ್ಕೊಂಡೋಗಿ ಜೈಲಲ್ಲಿ ಕೂರ್ಸೋದಂತಲ್ಲ. ಇದು ವ್ಯವಸ್ಥೆ ಬದಲಾಗಬೇಕು ಅಂತಂದರೆ ಸರ್ಕಾರ ಒಂದು ಇದಕ್ಕೆ ಬರಬೇಕು. ಎಚ್ಚೆತ್ಕೊಳ್ಳುತ್ತೆ ಸರ್ಕಾರ, ಇದಕ್ಕೆ ನ್ಯಾಯ ಕೊಡ್ತಾರೆ, ಸರ್ಕಾರದ ಕಡೆಯಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ ಸಿದ್ದರಾಮಯ್ಯನವರು ಕೂಡ ಬಂದು ಇಲ್ಲೇನು ಭೇಟಿ ಮಾಡಿಲ್ಲ, ನೋಡೂ ಇಲ್ಲ ಕೂಡ ಇಲ್ಲಿ. ಸೊ ಎಲ್ಲೋ ಅಂದ್ರೆ ಬೈಟ್ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ, ನ್ಯಾಯ ಸಿಗಬೇಕು ಈ ಥರ ಆಗಿರೋದಕ್ಕೆ ಅಂತ ಹೇಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಹಸುಗಳನ್ನು ಕೂಡ ರಕ್ಷಣೆ ಮಾಡ್ಕೊಳಕ್ ಆಗ್ತಿಲ್ವಾ ಅಂತ. ಮೇಡಮ್, ಅವರು ಅವ್ರವ್ರ ಕುರ್ಚಿಗೋಸ್ಕರ ಕಿತ್ತಾಡ್ತಾವ್ರೆ. ಇನ್ನು ಸಾಮಾನ್ಯ ಪ್ರಜೆಗಳು ಮೂಗ ಪ್ರಾಣಿಗಳನ್ನೆಂತ ನೋಡೋಕೆ ಹೋಗ್ತಾರ? ಅವ್ರಿಗೂ ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ ಒಂದು 20 ಮೀಟಿಂಗ್ ಮಾಡ್ತಾರೆ. ಜನ ಸುರಕ್ಷತೆಗೋಸ್ಕರ ಏನು ಮೀಟಿಂಗ್ ಮಾಡ್ತಾರೆ ಅವರು? ಏನೂ ಮಾಡಲ್ಲ. ಅವ್ರವ್ರ ಕುರ್ಚಿ ಭದ್ರ ಮಾಡಬೇಕು, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಇವ್ರಿಗೆ 130-140 ಸೀಟ್ ಕೊಟ್ಟು ಏನು ಪ್ರಯೋಜನ ಬಂತು? ಏನೋ ಕಾಂಗ್ರೆಸ್ ಅವರು ಒಳ್ಳೆ ಗೌರ್ಮೆಂಟ್ ಮಾಡ್ತಾರೆ ಅಂದ್ಬಿಟ್ಟು ಜನ ಓಟ್ ಹಾಕಿದ್ರು. ಏನೂ ಇಲ್ಲ, ಏನು ಪ್ರಯೋಜನ ಇಲ್ಲ. ಈ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಸ್ಪೀಡ್ ಪ್ಲಸ್ ಕರ್ನಾಟಕ.